ಹಾಯ್ ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ಯಾವುದೇ ರೀತಿಯಾದಂಥ ಅಡುಗೆ ಮಾಡ್ತಾ ಇಲ್ಲ. ಸೊ ಏನಪ್ಪ ಅಂತಂದರೆ, ನಾನು ಯಾವ ಆ್ಯಪಲ್ಲಿ ವಿಡಿಯೋ ಎಡಿಟ್ ಮಾಡ್ತೀನಿ, ಸೊ ಯಾವ ರೀತಿ ಎಡಿಟ್ ಮಾಡ್ತೀನಿ ಅಂತ ಹೇಳಿ ನಾನು ವಿಡಿಯೋದಲ್ಲಿ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಆಯಿತಾ? ಸೊ ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಕೆಲವ್ರಿಗೆ ನನ್ನ ಅಡುಗೆ ಇಷ್ಟ ಆಗ್ತದೆ, ಕೆಲವ್ರಿಗೆ ಎಡಿಟಿಂಗ್ ಮಾಡೋದು ನೋಡಿ ಅಂತ ಹೇಳ್ತಿದ್ದಾರೆ. ಸೊ ನೆನ್ನೆ ಎಲ್ಲ ನಾನು ವಿಡಿಯೋ ಅಂದರೆ ಸ್ಯಾರೀಸ್ ಎಲ್ಲ ಕಲೆಕ್ಷನ್ಸ್ ಹಾಕಿದೆ. ಸೊ ನಿಮಗೆ ಇಷ್ಟ ಆಗಿದೆ ವಿಡಿಯೋ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಸೊ ಹಾಗೆ ಹ್ಯಾಡ್ಸ್ ಬರ್ತಾ ಇದೆ ಫ್ರೆಂಡ್ಸ್, ಪ್ಲೀಸ್ ಹ್ಯಾಡ್ಸ್ನ ಸ್ಕಿಪ್ ಮಾಡಿದೆ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ನಾನು ಕೇಳ್ಕೊತೀನಿ. ಸೊ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಬಂದ್ಬಿಟ್ಟು VN ಆ್ಯಪಲ್ಲಿ ನಾನು ಮಾಡುವಂತಹದ್ದು. ಸೊ ನಿಮ್ಮ ಅಲ್ಲಿ ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಸೊ ನೋಡಿ, VN ಆ್ಯಪ್ನ ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಪ್ಲಸ್ ಮಾರ್ಕ್ ಇದೆ ಅಲ್ವಾ, ಪ್ಲಸ್ ಮಾರ್ಕ್ ಇದೆ ನೋಡಿ, ಇದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇದನ್ನು ನೀವು ಆನ್ ಮಾಡ್ಕೊಳ್ಳಿ. ಇದನ್ನು ಆನ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಇಲ್ಲಿ ವಿಡಿಯೋಸ್ ಅನ್ನೋದು ಶೋ ಆಗುತ್ತೆ. ನೀವು ಯಾವ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀರಾ, ಸೊ ಆ ವಿಡಿಯೋಸ್ ಅನ್ನೋದು ಶೋ ಆಗುತ್ತೆ. ಆ್ಯಕ್ಚುಲಿ ಇದು ನನ್ನ ಮಗಳ ಫೋನು. ಸೊ ನನ್ನ ಮಗಳು ಏನೋ ಮಾಡಿದ್ದಾಳೆ, ಅದನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ. ಸೊ ಇದನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಿಮ್ಗೆ ಯಾವ ವಿಡಿಯೋಸ್ ಬೇಕೋ, ಎಷ್ಟು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಫೋಟೋಸ್ ಅಂತ ಬರುತ್ತೆ. ಸೊ ನೀವು ಫೋಟೋಸ್ ಬೇಕಂದರೆ ನೀವು ಫೋಟೋಸನ್ನು ಸಹ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಿಮ್ಗೆ ಎಷ್ಟು ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು. ಸೊ ನಾನು ವಿಡಿಯೋನ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಬರುತ್ತೆ ನೋಡಿ, ಇದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಲೋಡಿಂಗ್ ಅನ್ನೋದು ಎಲ್ಲ ಸ್ವಲ್ಪ ತುಂಬ ಕಡಿಮೆ ಇರುತ್ತೆ, ತುಂಬ ಚೆನ್ನಾಗೂ ಬರುತ್ತೆ. ಇದ್ರದ್ದು ಇಂಟರ್ವ್ಯೂ ಇರುತ್ತೆ ನೋಡಿ, ಅದ್ರ ನೇಮ್ ಅನ್ನೋದು ಸಹ ಏನೂ ಬರಲ್ಲ. ನೀವು ಈ ರೀತಿ ಲಾಸ್ಟ್ಗೆ ನೀವು ಮಾಡಿಕೊಂಡ್ರೆ ಈ ರೀತಿ ಇಂಟರ್ವ್ಯೂ ಇದು ಬಂದಿರುತ್ತೆ ಟೈಟಲ್, ಅದನ್ನು ನೀವು ಡಿಲೀಟ್ ಮಾಡ್ಕೊಳ್ಬೋದು. ಸೊ ಈಗ ನೋಡ್ತಿರ್ಬೋದು, ಇದು ವಿಡಿಯೋ ಇದೆ. ಈಗ ನೀವು ಸೈಜನ್ನು ಮಾಡ್ಕೊಳ್ಬೇಕಾಗುತ್ತೆ. ನೀವು ಯೂಟ್ಯೂಬ್ಗೆ ಏನಾದರೂ ಅಪ್ಲೋಡ್ ಮಾಡೋದಾದರೆ ನೋಡಿ, ಇಲ್ಲಿ ಈ ರೀತಿ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಯೂಟ್ಯೂಬ್ಗೆ ಬರುತ್ತೆ. ಸೊ ನೀವು ಯೂಟ್ಯೂಬ್ಗೆ ಮಾಡ್ಕೊಳ್ಬೋದು. ಹಾಗೆ ನಿಮಗೆ ಯೂಟ್ಯೂಬ್ಗೆ ಶಾರ್ಟ್ಸ್ಗೆ ಬೇಕಂತ ಹೇಳಿದರೆ ನೀವು ಇಲ್ಲಿ ನೋಡಿ ಪಾಯಿಂಟ್ಸ್ ಲೆಕ್ಕ ಕೊಟ್ಟಿರ್ತಾರೆ. 2.3, 3.4 mm ಈ ರೀತಿ ನೀವು ಯಾವುದಕ್ಕೆ ಎಷ್ಟು ಬೇಕು ಅಂತ ಹೇಳಿ ಮಾಡ್ಕೋಬೋದು. ನೀವು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡೋದಾದರೆ, ನಾನು ಇನ್ಸ್ಟಾಗ್ರಾಮ್ಗಾದರೆ ನಾನು ಇದನ್ನು ಕ್ಲಿಕ್ ಮಾಡ್ಕೊಳ್ತೀನಿ ಈ ರೀತಿ. ಸೊ ಹೀಗಾದರೆ ಚೆನ್ನಾಗಿ ಬರುತ್ತೆ. ಸೊ ನಾನೀಗ ಮಾಡ್ತಿರೋಂತಹದ್ದು ಯೂಟ್ಯೂಬ್ಗೆ, ಹಾಗಾಗಿ ನಾನು ಯೂಟ್ಯೂಬ್ಗೆ ಹಾಕ್ಕೋತಾ ಇದ್ದೀನಿ. ಸೊ ಈಗ ರೆಡಿ ಆಗಿದೆ. ಈಗ ನಾವು ಬಿಟ್ಟು ವಾಯ್ಸ್ ಕೊಡೋದು ಯಾವ ರೀತಿ ಅಂತ ಹೇಳಿ, ವಾಯ್ಸ್ ಯಾವ ರೀತಿ ಕೊಡೋದು ಅಂತ ಹೇಳಿ ನೋಡೋಣ. ಈ ಥರ ವಿಡಿಯೋನ ನೀವು ಸ್ಟಾಪ್ ಮಾಡಿಕೊಂಡು ಇಲ್ಲಿದೆ ನೋಡಿ, ಇದನ್ನು ನೀವು ಕ್ಲಿಕ್ ಮಾಡಿಕೊಂಡ್ರೆ ಸೌಂಡ್ ಅಂತ ಇದೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಸೌಂಡ್ಸ್ ಇದೆ. ಸೊ ಇದು ಎಫೆಕ್ಟ್ ಇದೆ. ಈ ಎಫೆಕ್ಟ್ನ ನೀವು ಕ್ಲಿಕ್ ಮಾಡಿದರೆ ಬೇರೆ ರೀತಿ ವಾಯ್ಸು ನೀವು ಕೊಡ್ಬೋದು. ಸೊ ಮತ್ತು ಅದೇ ರೀತಿ ನೀವು ಓನ್ ವಾಯ್ಸ್ ಕೊಡೋದಾದರೆ ನೋಡಿ, ಇದನ್ನು ಸೌಂಡನ್ನ ಕ್ಲಿಕ್ ಮಾಡಿಕೊಂಡ್ರೆ ಸೊ ಇದು ನೀವು ಇದು ಮಾಡ್ಬೋದಾಗುತ್ತೆ. ಸೊ ಇದು ಯಾವ ರೀತಿ ಅಂತ ಹೇಳಿ ನೋಡೋಣ ನೋಡಿ. ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ನೀವು ಪ್ರೆಸ್ ಮಾಡಿಕೊಂಡ್ರೆ ಸ್ಟಾರ್ಟ್ ಆಗುತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ಮಾಡ್ತಿರುವಂತಹ ರೆಸಿಪಿ ಬಂದು ಹಾಲು. ಸೊ ಈ ರೀತಿ ಏನಾದರೂ ನೀವು ಒಂದನ್ನು ಮಾಡ್ಬೋದು. ಸೊ ನೋಡಿ, ಈಗ ನಾನು ಹಾಕ್ತಿದ್ದೀನಿ. ಸಾರಿ, ಮ್ಯೂಟ್ ಆಗಿದೆ ಇದು. ಹಾಲು ನೋಡಿ, ಸಾರಿ, ಅದು ಮ್ಯೂಟ್ ಆಗಿತ್ತು ಇಷ್ಟೊತ್ತು. ನೋಡಿ, ಪ್ರೀತಿಯ ಸ್ವಾಗತ. ನಾನಿವತ್ತು ಮಾಡ್ತಿರುವಂತಹ ರೆಸಿಪಿ ಬಂದು ಹಾಲು. ನೋಡಿದ್ರಲ್ವ, ಈ ರೀತಿ ನಿಮಗೆ ಬರುತ್ತೆ. ನೀವು ಇಲ್ಲೇ ಸ್ಟಾಪ್ ಮಾಡ್ಕೋಬೋದು. ನಿಮಗೆ ಬೇಡ ಅಂತಂದರೆ ನೀವು ಕಟ್ ಮಾಡ್ಕೊಳ್ಬೋದು. ಸೊ ನೋಡಿ, ಇಲ್ಲಿ ಕಟ್ಟಿಂಗ್ ಅನ್ನೋದು ಸಹ ಆಪ್ಷನ್ಸು ಬರ್ತಾ ಇರುತ್ತೆ. ಸೊ ನೀವು ಇದನ್ನು ಕಟ್ ಮಾಡ್ಕೊಳ್ಬಹುದು, ಈ ರೀತಿ ಕಟ್ ಮಾಡ್ಕೊಳ್ಬಹುದು. ನಿಮಗೆ ಈ ರೀತಿ ಮಾಡಿಕೊಂಡು ಡಿಲೀಟ್ ಆಪ್ಷನ್ ಬರುತ್ತೆ. ಸೊ ಇಲ್ಲೇ ಡಿಲೀಟ್ನ ಮಾಡ್ಕೊಳ್ಬೋದು. ಹಾಗೆ ಇದನ್ನು ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ವಾಯ್ಸ್ ಅನ್ನೋದು ಬಂದಿರುತ್ತೆ. ಸೊ ನಿಮಗೆ ಈ ವಾಯ್ಸ್ ಬೇಡ, ಡಿಲೀಟ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಈ ರೀತಿ ನೀವು ಪ್ರೆಸ್ ಮಾಡಿಕೊಂಡ್ರೆ, ಈ ವಾಯ್ಸ್ ಅವ್ರ ಮೇಲೆ ಪ್ರೆಸ್ ಮಾಡಿಕೊಂಡ್ರೆ ಇಲ್ಲಿ ಡಿಲೀಟ್ ಮಾಡ್ಕೊಳ್ಬೋದು. ಮತ್ತು ನೋಡಿ,
ಸೊ ಈಗ ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ಮಾಡ್ತಿರುವಂತಹ ರೆಸಿಪಿ ಬಂದು ನೋಡಿದ್ರಲ್ವ, ಈಗ ನಾವು ಇದಕ್ಕೆ ವಾಯ್ಸ್ ಕೊಟ್ಟಿಲ್ಲ, ಸೊ ಹಾಗೆ ಇದು ಇದೇ ರೀತಿ ಹೋಗುತ್ತೆ. ಸೊ ನೀವು ಇದೇ ರೀತಿ ಮ್ಯೂಸಿಕ್ನ ಆ್ಯಡ್ ಮಾಡಬೇಕಂತಂದರೆ ಮತ್ತೆ ಸೇಮ್ ಪ್ರೊಸೀಜರು ಕ್ಲಿಕ್ ಮಾಡಿ ಇಲ್ಲಿ ನೀವು ಮ್ಯೂಸಿಕ್ನ ಆ್ಯಡ್ ಮಾಡ್ಕೊಳ್ಬೋದು. ಸೊ ನೀವು ಯಾವುದಾದ್ರೂ ಡೌನ್ಲೋಡ್ ಮಾಡ್ಕೊಂಡಿರುವಂಥ ಮ್ಯೂಸಿಕ್ಕು ಸಹ ನೀವು ಹಾಕ್ಕೊಳ್ಬಹುದಾಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ನಾನು ಯಾವುದೇ ರೀತಿ ಇದು ಮಕ್ಕಳ ಫೋನಲ್ಲಿ ಯಾವುದೇ ರೀತಿ ಡೌನ್ಲೋಡ್ ಮಾಡ್ಕೊಂಡಿಲ್ಲ ನಾನು. ಸೊ ಯಾವುದಿದೆಯೋ ಇದನ್ನೇ ಜಸ್ಟ್ ಇದು ಸ್ವಲ್ಪ ಇದಾಗಬೇಕು ನೋಡಿ, ಈ ರೀತಿ ಮ್ಯೂಸಿಕ್ ಬರುತ್ತೆ. ಸೊ ಇದನ್ನು ನೀವು ಯೂಸ್ ಮಾಡಿಕೊಂಡು ಇಲ್ಲಿ ವಾಲ್ಯೂಮ್ ಅನ್ನೋದನ್ನು ನೀವು ಕಡಿಮೆ ಮಾಡಿಕೊಂಡು ಸ್ಟಾರ್ಟ್ ಮಾಡಿಕೊಂಡ್ರೆ ಬಂದಿರುತ್ತೆ ನೋಡಿ. ಹಲೋ ಫ್ರೆಂಡ್ಸ್, ನೋಡಿದ್ರಲ್ವ ಮ್ಯೂಸಿಕ್ ಅನ್ನೋದು ಸಹ ಈಗ ಆನ್ ಆಗ್ತಾ ಇದೆ. ಸೊ ಇದನ್ನು ನಾವು ಮ್ಯೂಸಿಕ್ ಬೇಡ ಅಂತಂದರೆ ನೀವು ಈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಅದು ಸಹ ಡಿಲೀಟ್ ಆಗುತ್ತೆ. ಸೊ ಇಷ್ಟು ನಾವು ಇವಾಗ ಫಸ್ಟ್ ವಾಯ್ಸ್ ಅವರೆಲ್ಲ ಕೊಟ್ಟಿದ್ದಾಯಿತು ವಿಡಿಯೋಗೆ. ಈಗ ನಾವು ಮ್ಯೂಸಿಕ್ಕು ಸಹ ಹಾಕಿದಾಯಿತು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನಾವೇನಾದರೂ ಟೈಟಲ್ ಎಲ್ಲ ಬರಿಬೇಕು ಅಂತ ಹೇಳಿದರೆ ನಿಮಗೆ ಯಾವುದು ರೀತಿ ಟೈಟಲ್ ಬೇಕೋ ಆ ರೀತಿ ನೀವು ಹಾಕ್ಕೊಳ್ಬೋದು. ಸೊ ನಿಮ್ಮ ಚಾನಲ್ ನೇಮ್ ಬೇಕಂದರೆ ನಿಮ್ಮ ನೇಮ್ ಹಾಕ್ಬೋದು, ಇಲ್ಲಾಂತಂದರೆ ನೀವು ಹೆಸರು ಬೇಕಂದರೆ ಹೆಸರು ಹಾಕ್ಬೋದು. ಸೊ ಇಲ್ಲಿ ನಾನು ನನ್ನ ಚಾನಲ್ ನೇಮೇ ಹಾಕ್ತಾಯಿದ್ದೀನಿ, ಮಾಲಾ ಆನಂದ್ ಅಂತ ಹೇಳಿ ಇದೆ. ಸೊ ನೀವು ಕಲರು ಸಹ ಯಾವ ರೀತಿ ಕಲರ್ ಬೇಕೋ ಆ ರೀತಿ ನೀವು ಕೊಡ್ಬೋದು. ನೋಡಿ ಇಲ್ಲಿ ಕಲರ್ ಶೇಡ್ಸ್ ಎಲ್ಲ ಬರ್ತಾಯಿದೆ. ಸೊ ನೀವು ಯಾವ ರೀತಿ ಕಲರ್ ಬೇಕೋ ಆ ರೀತಿ ಕಲರ್ನ ಕೊಡ್ಬೋದು. ಸೊ ಇದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳೋದಾದರೆ ಈಗ ನಿಮಗೆ ಸೈಜ್ ಬರುತ್ತೆ. ನಿಮಗೆ ಇದೇ ಸೈಜ್ ಬೇಕಂದರೆ ಇದೇ ಸೈಜು, ಬೇಕಾದರೆ ಬಿಗ್ ಬೇಕಾದರೆ ನೀವು ಬಿಗ್ಗು ತೊಗೊಳ್ಬೋದು. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ತೊಗೊಂಡೋಗಿ ಇದನ್ನು ಕೂರಿಸ್ಕೊಳ್ಬೋದು. ಬೇಡ ಅಂತಂದರೆ ನೀವು ಸೇಮ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಡಿಲೀಟ್ ಆಪ್ಷನ್ ಅಂತ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿದರೆ ಅದು ಡಿಲೀಟ್ ಅನ್ನೋದು ಆಗುತ್ತೆ. ಸೊ ನೋಡಿ, ಸೊ ನೀವು ಅದು ನನಗೆ ಎಂಡ್ ತನಕ ಬೇಕು ಅಂತ ಹೇಳಿ ನಿಮಗೆ ಅಂದರೆ ನೋಡಿ ಇಲ್ಲಿ ಇದೆ ಅಲ್ವಾ, ಇದನ್ನ ಮೇಲೆ ಸೇಮು ಇದನ್ನು ನೀವು ಲಾಂಗ್ ಪ್ರೆಸ್ ಮಾಡಿಕೊಂಡ್ರೆ, ನೀವು ಇದ್ರ ಮೇಲೆ ಇಟ್ಟು ಲಾಂಗ್ ಪ್ರೆಸ್ ಮಾಡ್ಕೊಳ್ಳೋದಾದರೆ ನಿಮಗೆ ಎಂಡ್ ತನಕನೂ ಅದು ಬರುತ್ತೆ. ಈ ರೀತಿ ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿ ಲಾಂಗ್ ಪ್ರೆಸ್ ಮಾಡಿಕೊಂಡ್ರೆ ಎಂಡ್ ತನಕ ಬರುತ್ತೆ. ನೀವು ಆ ರೀತಿ ಮಾಡ್ಕೊಳ್ಬಹುದು ಅದನ್ನು ಸಹ. ಸೊ ಇದು ಮುಗೀತು. ಮತ್ತು ನಿಮ್ಗೆ ಏನಾದರೂ ನೇಮ್ಸ್ ಎಲ್ಲ ಹಾಕಬೇಕು ಅಂತಂದರೆ, ನೀವು ಸ್ಟಿಕ್ಕರ್ಸ್ ಹಾಕಬೇಕಂದ್ರೆ ನೀವು ಇಮೇಜಸ್ ಸಹ ಇದರಲ್ಲಿ ಡೌನ್ಲೋಡ್ ಆಗುತ್ತೆ. ಇದು ಫ್ರೀಯಾಗಿ ಇದೆ, ಸೊ ಚೆನ್ನಾಗಿ ಸಹ ಬಂದಿದೆ. ಇದು ಯಾವುದೇ ರೀತಿ ಇಮೇಜಸ್ಸು ಸಹ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೋದು. ಈಗ ಬಂದ್ಬಿಟ್ಟು ಫಿಲ್ಟರ್ಸು ನೋಡಿ, ನಿಮಗೆ ಫಿಲ್ಟರು ನಾವು ಒರಿಜಿನಲ್ ಇದು ಬೇಡ ಅಂತಂದರೆ ಇದು ಯಾವ ಫಿಲ್ಟರ್ ಬೇಕೋ ನಿಮಗೆ ಒಳ್ಳೊಳ್ಳೆ ರೀತಿ ಚೆನ್ನಾಗಿರೋ ಫಿಲ್ಟರ್ಸೇ ಇದೆ. ಸೊ ನಿಮಗೆ ಯಾವ ಫಿಲ್ಟರ್ ಬೇಕೋ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಈಗ ಫಿಲ್ಟರು ಸಹ ಮುಗೀತು. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಕಟ್ಟಿಂಗ್ ಡಿಸೈನ್ಸ್. ಸೊ ನಿಮಗೆ ಯಾವ ರೀತಿ ಡಿಸೈನ್ಸ್ ಬೇಕು ಅಂತ ಹೇಳಿದರೆ ಆ ರೀತಿ ನೀವು ಡಿಸೈನ್ ಮಾಡ್ಕೊಳ್ಬೋದು. ಸೊ ನಾವಿಲ್ಲಿ ನೋಡಿ, ಇವಾಗ ನಾನು ಇದನ್ನು ಹಾಕ್ತಾಯಿದ್ದೀನಿ ಫಸ್ಟಿಗೆ, ಇಷ್ಟಿಗೆ ಅಷ್ಟೇ ಬರುತ್ತೆ. ಸೊ ಇದು ಬಂದಮೇಲೆ ನಿಮ್ಗೆ ಇವಾಗ ಫಸ್ಟ್ ಸ್ಟಾರ್ಟಿಂಗಲ್ಲೇ ನೋಡಿ ರೌಂಡ್ ಅಪ್ಪಲ್ಲಿ ಬಂತು. ಸೊ ನೆಕ್ಸ್ಟ್ ನೀವು ಇವಾಗ ಇಲ್ಲಿ ಮುಗೀತು. ಈಗ ನಾವು ಕೆಲಕ್ಸನ್ನು ಸೇರಿಸೋ ಇದಕ್ಕೆ ನಾವು ತೋರಿಸ್ತಾ ಇದ್ದೀವಿ ಅಂತ ಹೇಳಿದರೆ ಇಲ್ಲಿಗೆ ನೀವು ಜಸ್ಟ್ ಈ ಥರ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಕಟ್ ಮಾಡಿಕೊಂಡು ಮತ್ತೆ ಇದನ್ನು ಒಂದು ಸ್ವಲ್ಪ ಈ ಕಡೆ ತೊಗೊಂಡು ಈಗ ನೋಡಿ ನಿಮಗೆ ಇದು ತುಂಬ ಇದೆ ಇದರಲ್ಲಿ, ತುಂಬ ಅಂದರೆ ತುಂಬ ಇದೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಶೇಡ್ಸು ಹಾಕ್ಕೊಳ್ಬೋದು. ನೋಡಿ ಇವಾಗ ಇದು ಬೇಕಂದರೆ ನೀವು ಇದನ್ನು ಹಾಕ್ಕೊಳ್ಬೋದು. ನೋಡಿ ಈ ರೀತಿ ಬರುತ್ತೆ. ಸೊ ಅದು ಬೇಡ ಅಂತಂದರೆ ಸೊ ನೋಡಿ ಜಸ್ಟ್ ಈ ರೀತಿ ಹಾಕ್ಕೊಳ್ಬೋದು, ಇದು ಬರುತ್ತೆ. ಸೊ ನೋಡಿದ್ರಲ್ವ ಈ ರೀತಿ. ಸೊ ನಿಮಗೆ ಇದಾದಮೇಲೆ ಈಗ ನಾವು ಹಾಲಿಗೆ ಮಿಕ್ಸ್ ಮಾಡುವಂಥದ್ದು ಡಬಲ್ ಇದರಲ್ಲಿ ಕಾಣಿಸ್ಬೇಕಂದ್ರೆ ಇದನ್ನು ಕ್ಲಿಕ್ ಮಾಡಿಕೊಂಡು ಸೇಮ್ ನಾವು ಇಲ್ಲಿ ನಮಗೆ ಯಾವುದು ಬೇಕೋ ಅದನ್ನು ಹಾಕ್ಕೊಳ್ಬಹುದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ವಿಎನ್ ಆ್ಯಪ್ ಅಂತೂ ರಿಯಲಿ ತುಂಬ ಚೆನ್ನಾಗಿದೆ. ತುಂಬ ಸಿಂಪಲ್ಲಾಗೂ ಸಹ ಮಾಡಬಹುದು. ನನಗೆ ವಿಎನ್ ಆ್ಯಪ್ಪು ತುಂಬ ಇಷ್ಟ ಆಗುತ್ತೆ. ಸೊ ನೋಡಿದ್ರಲ್ವ ಈ ರೀತಿ. ನಿಮಗೆ ಬೇಡ ಅಂತಂದರೆ ನೀವು ಡಿಲೀಟ್ ಮಾಡ್ಕೊಳ್ಬೋದು. ಸೊ ಇದು ಒಂದು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸೊ ಎಲ್ಲಕ್ಕಿಂತ ಮೈನು ನಾನು ಇಲ್ಲಿ ನಿಮ್ಗೆ ಫಸ್ಟಲ್ಲಿ ಒಂದು ಮರೆತುಬಿಟ್ಟಿದ್ದೆ. ಇದಕ್ಕೆ ಏನಪ್ಪ ಅಂತಂದರೆ ನಾವು ವಾಯ್ಸ್ ಓವರ್ಗಿಂತ ಕೊಡೋದಕ್ಕಿಂತ ಮುಂಚೆ ನಾವು ಬ್ಯಾಕ್ಗ್ರೌಂಡ್ ವಾಯ್ಸ್ ಇರುತ್ತೆ ನೋಡಿ, ಅದನ್ನು ನೀವು ಈ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಸಾರಿ ಇದು ಅಂದರೆ ಸೊ ಇದನ್ನು ಡೌನ್ ಮಾಡಿಕೊಂಡ್ರೆ ನಿಮಗೆ ವಾಯ್ಸ್ ಅನ್ನೋದು ಹೋಗಿರುತ್ತೆ. ಇವಾಗ ಮೈನ್ ನಾವೇನು ವಾಯ್ಸ್ ಕೊಟ್ಟಿದ್ದೀವೋ ಆ ವಾಯ್ಸ್ ಅಷ್ಟೇ ಇರುತ್ತೆ. ಮೈನ್ ಅದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಆಗಿದೆ. ಹಾಗೆ ನಿಮಗೆ ಸೊ ಈ ರೀತಿ ಯಾವುದಾದ್ರೂ
ಬಾರ್ಡರ್ಸ್ ಬೇಕು ಅಂತಂದರೆ ನಿಮಗೆ ಯಾವ ಬಾರ್ಡರ್ ಬೇಕೋ ಬೇಕು ಕಲರ್ಸ್ ಅಂದರೆ ನಾವು ಇದರಲ್ಲಿ ಯಾವುದು ನಮಗೆ ಬಾರ್ಡರ್ಸ್ ಏನು ಕಾಣಿಸಲ್ಲ. ಸೊ ಹಾಗಾಗಿ ನಮಗೆ ಬಾರ್ಡ್ರ್ ಅವಶ್ಯಕತೆ ಇರಲ್ಲ. ನಾವು ಯೂಟ್ಯೂಬ್ ಬಿಟ್ಟು ಬೇರೆ ಏನಾದರೂ ಬಾರ್ಡ್ರ್ ಹಾಕ್ತಿದ್ದೀವಿ ಅಂತಂದರೆ ಸೊ ಅದಕ್ಕೆ ನಮಗೆ ಬಾರ್ಡ್ರು ಯೂಸ್ ಆಗುತ್ತೆ. ಸೊ ಇದು ಆಗಿದೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನೋಡಿ, ಇದು ಬಂದ್ಬಿಟ್ಟು ಸ್ಪೀಡ್ ಲೆವೆಲ್ಲು. ನಿಮಗೆ ಸ್ಪೀಡ್ ಲೆವೆಲ್ಲು ಜಾಸ್ತಿ ಬೇಡ ಅಂತಂದರೆ ಜಾಸ್ತಿ ಇಟ್ಕೋಬೋದು, ಕಡಿಮೆ ಬೇಕಂದರೆ ಕಡಿಮೆ ಬೇಕಾದರೂ ನೀವು ಸ್ಪೀಡ್ ಲೆವೆಲ್ನ ಇಟ್ಕೋಬೋದು. ಇದಿದೆ ಅಲ್ವಾ, ಸೊ ನೀವು ಈ ರೀತಿ ಕೈ ಇಟ್ಕೊಂಡ್ರೆ ನೋಡಿದ್ರಲ್ವ, ಈ ರೀತಿ ಇಟ್ಕೊಂಡ್ರೆ ಫಾಸ್ಟ್ ಅನ್ನೋದು ಹೋಗುತ್ತೆ. ನೋಡಿ ಇವಾಗ ಇಲ್ಲಿ ಸ್ಲೋ ಬರುತ್ತೆ. ಸೊ ನಾನೊಂದು ಮ್ಯೂಸಿಕ್ ಡಿಲೀಟ್ ಮಾಡಿ ನೋಡಿ, ಸ್ಲೋ ಅಂತ ಇದು ಈಗ ನೋಡಿ, ಇದು ನಾನು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ, ಹಾಗಾಗಿ ಫಾಸ್ಟಾಗಿ ಬರುತ್ತೆ. ನೋಡಿದ್ರಲ್ಲ ಈ ರೀತಿ. ನಾನು ಇದನ್ನು ನೋಡಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಡೌನ್ ಮಾಡಿಲ್ಲ. ಸೊ ಹಾಗಾಗಿ ನೋಡಿ ಈಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ನಾನು ಡೌನ್ ಮಾಡಿದೆ, ಹಾಗಾಗಿ ಇವಾಗ ಸೌಂಡ್ ಅನ್ನೋದು ಕೇಳಿಸ್ತಾ ಇಲ್ಲ. ಸೊ ಇದು ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಲ್ವ, ಸೊ ಹಾಗಾಗಿ ಇದರಲ್ಲಿ ವಾಯ್ಸ್ ಓವರ್ ಬರ್ತಾ ಇದೆ. ಸೊ ಇಷ್ಟೇ ಫ್ರೆಂಡ್ಸ್, ಎಡಿಟಿಂಗಲ್ಲಿ ಇದೇ ರೀತಿ ಮಾಡುವಂಥದ್ದು. ಸೊ ನಿಮಗೆ ಇಲ್ಲಿ ಏನಾದರೂ ನೀವು ಸೇರಿಸ್ಕೊಳ್ಬೇಕು ಮತ್ತೆ ಅಂತಂದರೆ ನೆಕ್ಸ್ಟ್ ಮತ್ತೆ ವಿಡಿಯೋಗೆ ಹೋಗ್ಬಿಟ್ಟು ನಿಮ್ಗೆ ಯಾವ ವಿಡಿಯೋ ಬೇಕೋ ನೀವು ಅದನ್ನು ಸೇರಿಸ್ಕೊಳ್ಬೋದು. ಮತ್ತು ಬ್ಯಾಕ್ ಬಂದು ನೀವು ಇಲ್ಲೇನಾದರೂ ಸೇರಿಸ್ಕೊಳ್ಬಹುದಂದರೆ ಇಲ್ಲಿ ಸಹ ನೀವು ಮತ್ತೆ ಸೇರಿಸ್ಬೋದು. ಮತ್ತು ಅದನ್ನೇ ಸೇರಿಸ್ಬೇಕು ಅಂತಂದರೆ ನೀವು ಈ ವಿಡಿಯೋ ಕ್ಲಿಪ್ಪನ್ನ ಯಾವ ಕ್ಲಿಪ್ ಬೇಕೋ ನಿಮಗೆ ಅದರಲ್ಲಿ ಕ್ಲಿಪ್ ತೊಗೊಬೋದು. ಮತ್ತೆ ಬಂದುಬಿಟ್ಟು ನೋಡಿ, ನಾವು ಇವಾಗ ಇಲ್ಲಿಗೆ ತೊಗೊಂಡಿದ್ವಿ. ಸೊ ಇದು ನಾವು ಡಿಲೀಟ್ ಮಾಡಿರ್ತೀವಿ, ಹಾಫ್ ಕ್ಲಿಪ್ ಇಲ್ಲಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಇದು ನನಗೆ ಬೇಡ. ಸೊ ಆ್ಯಕ್ಚುಲಿ ಇದು ನನಗೆ ಬೇಡ, ಇದು ಡಿಲೀಟ್ ಮಾಡಿರ್ತೀನಿ ಅಂದ್ಕೊಳ್ಳಿ. ಸೊ ಇದು ಡಿಲೀಟ್ ಮಾಡಿರೋದು ರಿಪೀಟ್ ಮತ್ತೆ ಬೇಕಂದರೆ ಈ ಆರೋ ಮಾರ್ಕನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಅದು ಮತ್ತೆ ವಾಪಸ್ ಬಂದಿರುತ್ತೆ. ಸೊ ಬೇಡ ಅಂತೇಳಿ ನೀವು ಬಿಟ್ಟರೆ ಮತ್ತೆ ಅದು ಹೋಗಿರುತ್ತೆ. ಸೊ ಇಲ್ಲಿ ಆರೋ ಮಾರ್ಕ್ಸ್ ಇದೆ ಅಲ್ವಾ, ಸೊ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಬಂದಿರುತ್ತೆ. ಸೊ ಇಷ್ಟೇ. ಈಗ ನಾವು ಬಂದುಬಿಟ್ಟು ಇದನ್ನು ಸೇವ್ ಕೊಡಬೇಕು. ಇದರಲ್ಲಿ ಆಲ್ಮೋಸ್ಟ್ ಇಷ್ಟೇ ಅನ್ಕೋತೀನಿ. ಸೊ ಇಲ್ಲಿ ಎಂಡಲ್ಲಿರೋದು ನೀವು ಫಸ್ಟ್ಗೆ ಹಾಕಬೇಕಂದ್ರೆ ನೋಡಿ, ಇದು ಲಾಂಗ್ ಪ್ರೆಸ್ ಮಾಡಿಕೊಂಡು ಇದನ್ನು ತೊಗೊಬಂದು ಇಲ್ಲಿ ನೀವು ಹಾಕ್ಕೊಳ್ಬೋದು. ನೋಡಿ ಇದು ಎಂಡಲ್ಲಿರೋದು ಫಸ್ಟಿಗೆ ಬಂದಿದೆ. ಸೊ ಇದನ್ನೇ ಮತ್ತೆ ರಿಪೀಟ್ ಬೇಡ ಅಂತಂದರೆ ನೀವು ಎಲ್ಲಿಗೆ ಬೇಕೋ ಅಲ್ಲಿಗೆ ಹಾಕ್ಕೊಳ್ಬೋದು. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಇದೆ. ಸ್ವಲ್ಪ ಪೇಷನ್ಸಿಂದ 1-2 ಟೈಮ್ಸ್ ನೀವು ಮಾಡಿದ್ದೀರಾ ಅಂತಂದರೆ ಖಂಡಿತ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಈಗ ನೋಡಿ ಇಷ್ಟೇ. ನಿಮಗೆ ಯಾವ್ದು ಬೇಕು, ಆಟೋ ಬೇಕಾ ಮ್ಯಾನ್ಯಲ್ ಬೇಕಾ ನೀವು ನೋಡಿಕೊಂಡು ತೊಗೊಳ್ಬೋದು. ನಿಮಗೆ ಎಷ್ಟು ಪೈಸೆಯಲ್ಲಿ ಬೇಕು ಅಂತ ಹೇಳಿ ಇದು ಎಲ್ಲ ಫ್ರೀನೇ ಇದೆ, ನೋಡ್ಕೊಡ್ಬೋದು. ಸೈಜು ಎಲ್ಲ ಓಕೆ. ಈಗ ಇದು ಡೌನ್ಲೋಡ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ರೆಸಿಪಿ ಇಲ್ಲ ಹೊಸ ವಿಷಯದೊಂದಿಗೆ ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಬಾಯ್ ಆ್ಯಂಡ್ ಟೇಕ್ ಕೇರ್ ಫ್ರೆಂಡ್ಸ್.